ಹಾಯ್ ಹೆಲೋ ಎವ್ರಿಬಡಿ, ಸುಮುಖ ಸೊಲ್ಯೂಷನ್ಸ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ ಇದು 25th October ಇದರ ಡೈಲಿ ನ್ಯೂಸ್ ಪೇಪರ್ ಅನಾಲಿಸಿಸ್ ಮತ್ತು MCQs. ಸೊ ವಿ ಶಾಲ್ ಸ್ಟಾರ್ಟ್ ದ ಸೆಷನ್. ಭಾರತೀಯ ಅಂಚೆ ಇಲಾಖೆ ಯಾವ ಭಾರತೀಯ ವ್ಯಕ್ತಿಯ ಜನ್ಮ ಶತಮಾನೋತ್ಸವ ವರ್ಷವನ್ನು ಗುರುತಿಸಲು ವಿಶೇಷ ಕವರ್ ಮತ್ತು ಪೋಸ್ಟ್ ಕಾರ್ಡ್ ಅನ್ನು ಬಿಡುಗಡೆ ಮಾಡಿದೆ. ಟು ಮಾರ್ಕ್ ದ ಬರ್ತ್ ಸೆಂಟಿನರಿ ಇಯರ್ ಆಫ್ which Indian personality the Indian Postal Department has released special cover and postcard. So here the right answer is option B, that is R.K. Lakshman. So ಇವರೊಬ್ಬರು ಹೆಸರಾಂತ ವ್ಯಂಗ್ಯ ಚಿತ್ರ ಕಲಾವಿದರು. ಸೊ ಇದು ಯಾಕೆ ನ್ಯೂಸ್ ಅಲ್ಲಿ ಬಂತು? ಯಾಕಂದ್ರೆ ಭಾರತೀಯ ಅಂಚೆ ಕರ್ನಾಟಕ ವೃತ್ತವು ಈ ಒಂದು ವ್ಯಂಗ್ಯ ಚಿತ್ರಕಾರರಾದಂತಹ ಶ್ರೀ R.K. ಲಕ್ಷ್ಮಣ್ ಇವರ ಜನ್ಮ ಶತಮಾನೋತ್ಸವ ಅಂಗವಾಗಿ ಹೊರತಂದಿರುವಂತಹ ವಿಶೇಷ ಅಂಚೆ ಲಕೋಟೆ ಮತ್ತು 3 ಪೋಸ್ಟ್ ಕಾರ್ಡ್ಗಳನ್ನು ಭಾನುವಾರ ಬಿಡುಗಡೆ ಮಾಡಲಾಯಿತು. ಸೊ ಸ್ಪೆಷಲ್ ಕವರ್ ಅಂಡ್ a set of 3 picture postcards based on the works of the cartoonist late Shri R.K. Lakshman was released by the India Post Karnataka Postal Circle here on Sunday to mark his birth centenary. ಸೊ R.K. ಲಕ್ಷ್ಮಣ್ ಅಂದ್ರೆ ರಾಸಿಪುರಂ ಶ್ರೀ ಕೃಷ್ಣಸ್ವಾಮಿ ಲಕ್ಷ್ಮಣ್ ಅಂತ ಹೇಳಿಬಿಟ್ಟು, ಸೊ 24ನೇ ಅಕ್ಟೋಬರ್ 1921 ಅವರು ಮೈಸೂರಿನಲ್ಲಿ ಜನಿಸಿದ್ರು. ಹಾಗೂ ನಮ್ಮ ಕರ್ನಾಟಕದವರೇ ಆದ ಇವರು ಹೆಸರಾಂತ R.K. ನಾರಾಯಣ್ ಅಂತ ಲೇಖಕರ ಇವರು ತಮ್ಮ ಆಗಿರ್ತಾರೆ. ಹಾಗೂ ಇವರು ತಮ್ಮ ವೃತ್ತಿಯನ್ನು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಪಾರ್ಟ್ ಟೈಮ್ ಕಾರ್ಟೂನಿಸ್ಟ್ ಅಥವಾ ವ್ಯಂಗ್ಯ ಚಿತ್ರ ಕಲಾವಿದರಾಗಿ ಅವರು ಆರಂಭ ಮಾಡ್ತಾರೆ 1951ರಲ್ಲಿ. ಓಕೆ, ಅದಲ್ಲದೆ ನೋಡಿ, ಇದು ಪೋಸ್ಟಲ್ ಗೆ ಸಂಬಂಧಿಸಿದ ಈ ಒಂದು ರಿಲೀಸ್ ಅನ್ನು ನಾವಿಲ್ಲಿ ಕಾಣಬಹುದು. ಸೊ ಇವರ ಬಗ್ಗೆ ಹೇಳುವುದಿದ್ರೆ ಬಹಳಷ್ಟು ವಿಷಯಗಳಿದೆ. ಆಗ್ಲೇ ಹೇಳಿದಾಗೆ ರಾಜಕೀಯವಾದಂತಹ ಕೆಲವೆಲ್ಲ ಸನ್ನಿವೇಶಗಳದಿರ್ಬೋದು, ಕೆಲವೆಲ್ಲ ಒಂದು ರೀತಿಯ ಅಂಶಗಳನ್ನು ಇವರು ತಮ್ಮ ಕಾರ್ಟೂನಿನ ಮೂಲಕ ಬಹಳಷ್ಟು ಸಟಾರಿಟಿಕಲ್ ಆಗಿ ಅದನ್ನು ಬಿಂಬಿಸ್ತಾ ಇದ್ರು. ಅದಲ್ಲದೆ ಇವರ ಒಂದು ಕೊಡುಗೆಗೆ ಅಂದ್ರೆ ಜರ್ನಲಿಸಂ ಫೀಲ್ಡ್ ಅಲ್ಲಿರುವಂತಹ ಅವರ ಕೊಡುಗೆಗೆ ಭಾರತವು ಅದನ್ನು ರೆಕಗ್ನೈಸ್ ಮಾಡಿ ಅವರಿಗೆ 1973ರಲ್ಲಿ ಪದ್ಮಭೂಷಣ್, 2005ರಲ್ಲಿ ಪದ್ಮವಿಭೂಷಣ್, ಅದೇ ರೀತಿ 1982ರಲ್ಲಿ ಅವರಿಗೆ ಫಿಲಿಪೀನ್ಸ್ ಸರ್ಕಾರ ಕೊಡುವಂತಹ ರಾಮನ್ ಮ್ಯಾಗಸೆ ಪ್ರಶಸ್ತಿ, ಹಾಗೂ 1983ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಹಾಗೂ 2004ರಲ್ಲಿ ಅವರಿಗೆ ಗೌರವ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಕೂಡ ದಕ್ಕಿದೆ. ಸೊ ಇಂತಹ ಒಂದು, ಅದಲ್ಲದೆ ಪೂನಾದಲ್ಲಿರುವಂತಹ ಸಿಂಬಯಾಸಿಸ್ ವಿಶ್ವವಿದ್ಯಾನಿಲಯ ಏನಿದೆ, ಇದೊಂದು ಪ್ರತಿಷ್ಠಿತ ಪ್ರೈವೇಟ್ ಯೂನಿವರ್ಸಿಟಿ. ಸೊ ಈ ವಿಶ್ವವಿದ್ಯಾನಿಲಯವು ಕೂಡ ಇವರ ಹೆಸರಿನಲ್ಲಿ ಒಂದು ಅಧ್ಯಯನ ಪೀಠವನ್ನು ಕೂಡ ಶುರು ಮಾಡಿದೆ. ಸೊ ಇಂತಹ ಶ್ರೇಷ್ಠ ವ್ಯಕ್ತಿಯು ನಮ್ಮ ಕರ್ನಾಟಕದವರು ಅಂತ ಹೇಳೋದು ನಮ್ಮ ಹೆಮ್ಮೆ. ಸೊ ಇದು R.K. ಲಕ್ಷ್ಮಣ್ ಅವರ ಬಗ್ಗೆ. ಈಗ ಇನ್ನೊಂದು ವಿಷಯ, ಇಲ್ಲಿ ಇನ್ನೊಂದು ಐ ಜಸ್ಟ್ ಸ್ಕಿಪ್ಡ್ ಆಫ್. ಈ ಪೋಸ್ಟೇಜ್ ಸ್ಟ್ಯಾಂಪ್, ಈ ಅಂಚೆ ಚೀಟಿಯ ಒಂದು ಕಲೆಕ್ಷನ್ ಇರ್ಬೋದು, ಅದರ ಸಂಗ್ರಹ ಇರ್ಬೋದು, ಹಾಗೂ ಅಧ್ಯಯನಕ್ಕೆ ಸಂಬಂಧಿಸಿದ ಒಂದು ಕ್ಷೇತ್ರಕ್ಕೆ ಫಿಲೇಟ್ಲಿ ಅಂತ ಹೇಳುವಂಥದ್ದು. ಓಕೆ, ಇದು ನೋಡಿ ತುಂಬಾನೇ FDA ಮತ್ತು SDA ಹಿಂದಿನ ಎಕ್ಸಾಮ್ಸ್ ಗಳಲ್ಲಿ ಕೇಳಿದ್ದಾರೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ದ ಕಲೆಕ್ಷನ್ ಅಂಡ್ ಸ್ಟಡಿ ಆಫ್ ಪೋಸ್ಟೇಜ್ ಸ್ಟ್ಯಾಂಪ್ಸ್ ಇಸ್ ನೋನ್ ಆಸ್ ಫಿಲೇಟ್ಲಿ. ಎರಡನೇ ಪ್ರಶ್ನೆ, ಗೋರಿಯಾ ಸಮುದಾಯವು ಯಾವ ರಾಜ್ಯದ ಮೂಲ ನಿವಾಸಿಗಳು? ಗೋರಿಯಾ ಕಮ್ಯುನಿಟಿ is indigenous to which state? So here the right answer is option C, that is Assam. ಸೊ ಗೋರಿಯಾ ಅಂತ ಹೇಳುವಂತ ಈ ಒಂದು ಸಣ್ಣ ಸಮುದಾಯ ಯಾಕೆ ಈಗ ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಅಸ್ಸಾಂನಲ್ಲಿ ಅವರಿಗೊಂದು ರೀತಿ ಎವಿಕ್ಷನ್ ಡ್ರೈವ್ ಒಂದು ರೀತಿ ಶುರುವಾಗಿದೆ ಅಂತ ಹೇಳ್ಬಿಟ್ಟು, ಅಂದ್ರೆ ಅವರು ತಮ್ಮ ಅಸ್ಸಾಂನಲ್ಲಿರುವಂತ ಒಂದು ಸಣ್ಣ ಮುಸ್ಲಿಂ ಮೈನಾರಿಟಿ ಕಮ್ಯುನಿಟಿ ಇದು ಅಲ್ಲಿ. ಹಾಗೂ ಇವರಿಗೆ ಅಲ್ಲಿ ಅವರ ಒಂದು ಗ್ರೇಸಿಂಗ್ ಲ್ಯಾಂಡ್ಸ್ ಇರ್ಬೋದು, ಅಥವಾ ಅವರ ಒಂದು ರೀತಿಯ ಅವರು ಮಾಡುವಂತ ಒಂದು ಅವರಿಗೆ ಅಲ್ಲಿ ಇರುವಂತ ಅಸ್ತಿತ್ವಕ್ಕೆ ಒಂದು ಧಕ್ಕೆ ಬರುವ ರೀತಿಯಲ್ಲಿ ಅಲ್ಲಿ ವ್ಯವಸ್ಥೆ ರೂಪುಗೊಂಡಿದೆ. ಸೊ ಹಾಗಾಗಿ ಅಲ್ಲಿ ತುಂಬಾ ಆತಂಕದ ಒಂದು ಪರಿಸ್ಥಿತಿಯನ್ನು ಅವರು ಎದುರಿಸ್ತಾ ಇದ್ದಾರೆ. ಸೊ ಇಲ್ಲಿ ನಾನಿಲ್ಲಿ ಮೆನ್ಷನ್ ಮಾಡಿರುವಂತ ಒಂದು ಇಂಟೆನ್ಷನ್ ಏನು ಅಂತ ಹೇಳಿದ್ರೆ, ಕೆಲವು ಕಮ್ಯುನಿಟೀಸ್ ಗಳನ್ನು ಹೆಚ್ಚಾಗಿ ಪರೀಕ್ಷೆಯಲ್ಲಿ ಕೇಳ್ತಾರೆ. ಈ ಕಮ್ಯುನಿಟಿ ಯಾವ ಸಮೂಹಕ್ಕೆ ಅಥವಾ ಯಾವ ರಾಜ್ಯಕ್ಕೆ, ಯಾವ ದೇಶಕ್ಕೆ ಸೇರಿದು ಅಂತ ಹೇಳಿ. ಸೊ ಗೋರಿಯಾಸ್ ಅಂತ ಹೇಳಿದ್ರೆ ದೇ ಆರ್ ಸ್ಮಾಲ್ ಮುಸ್ಲಿಂ minority which are there, who are there in Assam. ಈಗ ಮೂರನೇ ಪ್ರಶ್ನೆ, ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ರೋಮ್ನಲ್ಲಿ ನಡೆಯಲಿರುವಂತಹ G20 ಮೀಟಿಂಗ್ ಅಥವಾ ಶೃಂಗಸಭೆಯ 2021ರ ಈ ಶೃಂಗಸಭೆಯ ವಿಷಯ ವಸ್ತು ಯಾವುದು? ವಾಟ್ ಇಸ್ ದ ಥೀಮ್ ಆಫ್ ದ G20 ಮೀಟ್ 2021 ಟು ಬಿ ಹೆಲ್ಡ್ ಇನ್ ರೋಮ್? ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ದಟ್ ಈಸ್ ಪೀಪಲ್, ಪ್ಲಾನೆಟ್ ಅಂಡ್ ಪ್ರಾಸ್ಪೆರಿಟಿ. ಜನರು, ಗ್ರಹ ಮತ್ತು ಸಮೃದ್ಧಿ.
ಸೊ ಈ ವಿಷಯ ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಕ್ಟೋಬರ್ 30-31 ನಡೆಯಲಿರುವಂತ ಇಟಲಿಯಲ್ಲಿ ನಡೆಯಲಿರುವಂತ ಈ ಒಂದು G20 ಸಮಿಟ್ ಏನಿದೆ ಅದರಲ್ಲಿ ಭಾಗವಹಿಸಲಿಕ್ಕೆ ಅವರು ತೆರಳಲಿದ್ದಾರೆ. ಸೊ ಹಾಗಾಗಿ G20 ಸಮಿಟ್ ಅಲ್ಲಿ ಅವರು ಪಾಲ್ಗೊಳ್ಳಿಕ್ಕಿದ್ದಾರೆ. ಅದಲ್ಲದೆ ಅಲ್ಲಿಂದ ಅವರು ನವೆಂಬರ್ 1 ಮತ್ತು 2 ನಡೆಯಲಿರುವಂತ COP ಅಂದ್ರೆ ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಶೃಂಗಸಭೆ ಕನ್ವೆನ್ಷನ್ ಆಫ್ ಪಾರ್ಟೀಸ್ ಆ ಒಂದು COP26 ಏನು UKಯ ಗ್ಲಾಸ್ಗೋ ಅಲ್ಲಿ ನಡೀಲಿಕ್ಕಿದೆ ಅಲ್ಲಿ ಕೂಡ ಅವರು ಭಾಗವಹಿಸಲಿಕ್ಕಿದ್ದಾರೆ. ಓಕೆ, ಸೊ ಇದು ಒಂಥರ ಇಂಟರ್ ರಿಲೇಟೆಡ್ ಆಗಿರುವಂತಹ ಮೀಟ್ಗಳು. ಸೊ ಒಂದು ಕಡೆ ಅವರ ಪ್ರಯಾಣ G20 ಸಮಿಟ್ ಅಲ್ಲಿ ಭಾಗವಹಿಸಲಿಕ್ಕೆ ಕೂಡ ಇರ್ತದೆ, ಅದು ಇಟಲಿ ರೋಮ್ ನಲ್ಲಿ ನಡೆಯುವಂಥದ್ದು 30-31. ಅದೇ ರೀತಿ ತದನಂತರ ನವೆಂಬರ್ 1-2 COP26. ಸೊ COP26 ಅಂತ ಹೇಳಿದ್ರೆ ಕನ್ವೆನ್ಷನ್ ಆಫ್ ಪಾರ್ಟೀಸ್ ಅಥವಾ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಹೇಳಿಬಿಟ್ಟು, ಸೊ ಇದರ ಬಗ್ಗೆ ಕಳೆದ ಒಂದು ನ್ಯೂಸ್ ಅಥವಾ 2 ದಿವಸಗಳ ಹಿಂದಿನ ನ್ಯೂಸ್ ಅಲ್ಲಿ ನಾವು ತುಂಬಾ ಡೀಟೇಲ್ ಆಗಿ ಚರ್ಚೆ ಮಾಡಿದ್ದೇವೆ. ಪ್ಲೀಸ್ ಗೋ, those who are watching the video for the first time, please go through all the videos. Definitely it will help you in your examination preparations. So United Nations Climate Change Summit ನ ಈ ಒಂದು ಕನ್ವೆನ್ಷನ್ ಆಫ್ ಪಾರ್ಟೀಸ್ ಅಂತ ಹೇಳುವಂತ 26th ಕನ್ವೆನ್ಷನ್ ಆಫ್ ಪಾರ್ಟೀಸ್ ಅಲ್ಲಿ ಅವರು ಭಾಗವಹಿಸಲಿಕ್ಕಿದ್ದಾರೆ. ಸೊ ಈ ವರ್ಷದ ನಮ್ಮ G20 ಸಮಿಟ್ ನ ಒಂದು ಥೀಮ್ ಏನು ಅಂತ ಹೇಳಿದ್ರೆ People, Planet and Prosperity. See, this concept can be definitely asked for the examinations. ಒಂದು ಧ್ಯೇಯವಾಕ್ಯ ಇಟ್ಟುಕೊಂಡು ಒಂದು ಥೀಮ್ ಇಟ್ಟುಕೊಂಡು ಈ ರೀತಿಯ ಸಭೆಗಳನ್ನು ಆಚರಿಸುವಂಥದ್ದು, ದಿನಗಳ ಆಚರಣೆಯನ್ನು ಕೂಡ ನಾವು ಕಾಣಬಹುದು. ಸೊ ಹಾಗಾಗಿ ಈ ಶೃಂಗಸಭೆಯ ಥೀಮ್ ಈ ವರ್ಷದ್ದು ಪೀಪಲ್, ಪ್ಲಾನೆಟ್, ಪ್ರಾಸ್ಪೆರಿಟಿ, PPP, ಜನರು, ಗ್ರಹ ಮತ್ತು ಸಮೃದ್ಧಿ. ಈಗ ಶಾರ್ಟ್ ಆಗಿ G20 ಈ ಒಂದು ಗ್ರೂಪ್ ನ ಬಗ್ಗೆ ನಿಮಗೆ ಹೇಳುವಂತ ಪ್ರಯತ್ನ ನಾನು ಮಾಡ್ತೇನೆ. ಬೇಸಿಕಲಿ ಇದೊಂದು 19 ದೇಶಗಳ ಮತ್ತು ಯುರೋಪಿಯನ್ ಒಕ್ಕೂಟಕ್ಕೆ ಸಂಬಂಧಿಸಿದ ಒಂದು ಅನೌಪಚಾರಿಕವಾದಂತ ಒಂದು ಸಮೂಹ G20 ಅಂತ ಹೇಳುವಂಥದ್ದು. ಹಾಗೂ ಇದರಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಮತ್ತು ವಿಶ್ವ ಬ್ಯಾಂಕ್ ನ ಪ್ರತಿನಿಧಿಗಳು ಕೂಡ ಇರ್ತಾರೆ. ಆಸ್ ಆಫ್ ನೌ ದ G20 ಮೆಂಬರ್ಸ್ ನ ಆ ಒಂದು ಸದಸ್ಯ ರಾಷ್ಟ್ರಗಳು ಈ ಕೆಳಗಿನಂತಿವೆ. ಓಕೆ, ಹಾಗೂ ಇದರ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಈ G20 ಗ್ರೂಪ್ ಇದೆಯಲ್ಲ, ಅದಕ್ಕೆ ಇನ್ನೂ ಯಾವುದೇ ರೀತಿಯ ಒಂದು ಪರ್ಮನೆಂಟ್ ಹೆಡ್ ಕ್ವಾರ್ಟರ್ಸ್ ಅಥವಾ ಸೆಕ್ರೆಟೇರಿಯೇಟ್ ಇಲ್ಲ. ಇಟಲಿ ಈ ವರ್ಷದ ಒಂದು ಪ್ರೆಸಿಡೆನ್ಸಿ ಅಥವಾ ಅದರ ಅಧ್ಯಕ್ಷತೆಯನ್ನು ಈ ವರ್ಷ G20ಯ ಒಂದು ಶೃಂಗಸಭೆಯ ಅಧ್ಯಕ್ಷತೆಯನ್ನು ಅದು ವಹಿಸಿಕೊಂಡಿತ್ತು. ಸೊ ಹಾಗಾಗಿ ಅದು ಶೃಂಗಸಭೆ ಇಟಲಿಯಲ್ಲಿ ನಡೀಲಿಕ್ಕಿದೆ. ಯಾವಾಗ? ಅಕ್ಟೋಬರ್ 30 ಮತ್ತು 31ಗೆ. ಹಾಗೂ 2023ರ G20 ಶೃಂಗಸಭೆ ಇದೆಯಲ್ಲ, ಅದು ನಮ್ಮ ದೇಶದ ನವದೆಹಲಿಯಲ್ಲಿ ನಡೀಲಿಕ್ಕಿದೆ. ಇದನ್ನು ಕೂಡ ನೀವು ತಿಳ್ಕೊಂಡಿರಬೇಕು. ಈಗ 4ನೇ ಪ್ರಶ್ನೆ, another very important question when it comes to commerce and industry. Which is India's first corporate bond exchange traded fund? ಭಾರತದ ಮೊದಲ ಕಾರ್ಪೊರೇಟ್ ಬಾಂಡ್ ವಿನಿಮಯ ವ್ಯಾಪಾರ ನಿಧಿ ಯಾವುದು? So here the right answer is option B, that is ಭಾರತ್ ಬಾಂಡ್ ETF. ETF ಅಂದ್ರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಹೇಳಿಬಿಟ್ಟು. ಸೊ ಇದನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡುವ. ಸೊ ಭಾರತ್ ಬಾಂಡ್ ETF, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ETF ಅಂತ ಹೇಳಿದ್ರೆ, ಸೊ ಇದು ದೇಶದ ಮೊದಲ ಕಾರ್ಪೊರೇಟ್ ಬಾಂಡ್ ETF ಆಗಿದ್ದು ಷೇರು ವಿನಿಮಯ ಕೇಂದ್ರಗಳಲ್ಲಿ ಇದು ವಹಿವಾಟು ನಡೆಯಲಿದೆ. ಸೊ ಈ ನಿಧಿಯು ಕೇಂದ್ರೀಯ ಸಾರ್ವಜನಿಕ ವಲಯದ ಉದ್ಯಮಗಳಿಗೆ ಹಾಗೂ ಕೇಂದ್ರ ಸಾರ್ವಜನಿಕ ಹಣಕಾಸು ಸಂಸ್ಥೆಗಳಿಗೆ ಮತ್ತು ಇತರ ಸರ್ಕಾರಿ ಸಂಸ್ಥೆಗಳಿಗೆ ತಮ್ಮ ಸಾಲದ ಅಗತ್ಯತೆಗಳನ್ನು ಪೂರೈಸಲು ಬ್ಯಾಂಕ್ ಹಣಕಾಸು ಹೊರತುಪಡಿಸಿ ಹೆಚ್ಚುವರಿ ಹಣದ ಮೂಲವನ್ನು ಇದು ಒದಗಿಸುತ್ತದೆ. ಸೊ ಇದು ನಮ್ಮ ದೇಶದ ಮೊದಲ ಕಾರ್ಪೊರೇಟ್ ಬಾಂಡ್ ETF. ಈಗ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂದ್ರೆ ಏನು? ಬೇಸಿಕಲಿ ಈ ETF ಎನ್ನುವುದು ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಅಂದ್ರೆ ಷೇರು ವಿನಿಮಯ ಕೇಂದ್ರ ವ್ಯಾಪಾರ ಮಾಡುವ ಸೆಕ್ಯೂರಿಟಿಗಳ ಒಂದು ಗುಂಪಾಗಿದ್ದು ಇದು ಷೇರು ಮಾರುಕಟ್ಟೆಯಲ್ಲಿನ ಷೇರುಗಳಂತೆ ಇದು ವಹಿವಾಟು ನಡೆಸುತ್ತದೆ. ಸೊ ETF ಗಳನ್ನು ಮಾನ್ಯತೆ ಪಡೆದ ಎಕ್ಸ್ಚೇಂಜ್ ನಲ್ಲಿ ಪಟ್ಟಿ ಮಾಡಲಾಗಿದ್ದು ಮತ್ತು ಅವುಗಳ ಘಟಕಗಳನ್ನು ವ್ಯಾಪಾರದ ಸಮಯದಲ್ಲಿ ಸ್ಟಾಕ್ ಬ್ರೋಕರ್ ಮೂಲಕ ನೇರವಾಗಿ ವಿನಿಮಯದಲ್ಲಿ ಖರೀದಿಸಬಹುದು ಮತ್ತು ಮಾರಾಟ ಮಾಡಬಹುದು. So please do remember that Bharat Bond ETF is the first corporate bond ETF in the country that is going to be traded in the stock exchanges. ಅದಲ್ಲದೆ ಡಿಸೆಂಬರ್ಗೆ ಭಾರತ ಬಾಂಡ್ ETF 3ನೇ ಕಂತು ಕೇಂದ್ರ ಸರ್ಕಾರವು ಈ ಒಂದು ಭಾರತ್ ಬಾಂಡ್ ETF ನ 3ನೇ ಕಂತನ್ನು ಡಿಸೆಂಬರ್ ವೇಳೆಗೆ ಬಿಡುಗಡೆ ಮಾಡಲಿದ್ದು ರೂಪಾಯಿ 10,000 ಕೋಟಿ ಸಂಗ್ರಹಿಸುವ ಒಂದು ನಿರೀಕ್ಷೆ ಇದು ಇಟ್ಟುಕೊಂಡಿದೆ ಎಂದು ಹಣಕಾಸು ಸಚಿವಾಲಯದ ಹಿರಿಯ ಅಧಿಕಾರಿಯೊಬ್ಬರು ಪತ್ರಿಕೆಗಳಿಗೆ ತಿಳಿಸಿದ್ದಾರೆ. ಈಗ 5ನೇ ಪ್ರಶ್ನೆ, ಭಾರತದ ಮೊದಲ ಸ್ವದೇಶಿ ವಿಮಾನವಾಹಕ ನೌಕೆಯ ಹೆಸರೇನು? ವಾಟ್ ಇಸ್ ದ ನೇಮ್ ಆಫ್ ದ ಇಂಡಿಯಾಸ್
first indigenous aircraft carrier? So here the right answer is option B. Okay, INS ವಿಕ್ರಾಂತ್. ಸೊ ಇಲ್ಲಿ ನಾವು ನೋಡ್ಬೋದು, ಇದು ನ್ಯೂಸ್ ಅಲ್ಲಿ ಬಂದಿದೆ. ಯಾವ ನ್ಯೂಸ್ ಅಲ್ಲಿ ಅಂತ ಹೇಳಿದ್ರೆ, ಇಂಡಿಯಾಸ್ ಫಸ್ಟ್ ಇಂಡಿಜಿನಿಯಸ್ ಏರ್ಕ್ರಾಫ್ಟ್ ಕ್ಯಾರಿಯರ್ ವಿಕ್ರಾಂತ್ begins the second phase of sea trials. And India's first indigenous aircraft carrier Vikrant is set sail on Sunday for the second sea trials ahead of its planned induction into the Indian Navy by August 2022. ಅಂದ್ರೆ ಇದು ಭಾರತದ ಮೊದಲ ಒಂದು ಸ್ವದೇಶಿ ವಿಮಾನವಾಹಕ ನೌಕೆಯಾಗಿದೆ. ಇದು 40,000 ಟನ್ ವಿಮಾನವಾಹಕ ನೌಕೆಯಾಗಿದ್ದು ಭಾರತದಲ್ಲಿ ನಿರ್ಮಿಸಲಾದ ಅತಿ ದೊಡ್ಡ ಮತ್ತು ಅತ್ಯಂತ ಸಂಕೀರ್ಣವಾದಂತಹ ಒಂದು ಯುದ್ಧ ನೌಕೆಯಾಗಿದೆ. ಓಕೆ, ಹಾಗೂ at present India has only one aircraft carrier, that is the Russian origin INS ವಿಕ್ರಮಾದಿತ್ಯ. ಇದು ನಮ್ಮ ಸ್ವದೇಶಿ ಮೂಲದಲ್ಲ, ಬದಲಾಗಿ ನಾವು ರಷ್ಯಾದಿಂದ ಪಡ್ಕೊಂಡಿರುವಂತದ್ದು. ಪ್ರಸ್ತುತ ಭಾರತವು ಕೇವಲ ಒಂದು ವಿಮಾನವಾಹಕ ನೌಕೆಯನ್ನು ಹೊಂದಿದೆ, ರಷ್ಯಾ ಮೂಲದ INS ವಿಕ್ರಮಾದಿತ್ಯ. ಬಟ್ ದಿಸ್ ಈಸ್ ನಮ್ಮ ಮೊದಲ ಸ್ವದೇಶಿ ವಿಮಾನವಾಹಕ ನೌಕೆಯಾಗಿ ವಿಕ್ರಾಂತ್, INS ವಿಕ್ರಾಂತ್. ಸೊ ಇದು ನಾವು ನೆನ್ಪಿಟ್ಕೊಳ್ಬೇಕು, ಹೆಸರು ಒಂದೇ ತರ ಇದೆ. So Vikramaditya is Russia based, whereas Vikrant is our own indigenous aircraft carrier. ಈಗ 6ನೇ ಪ್ರಶ್ನೆ, ಇದನ್ನು ಕೂಡ ನಾವು ಕೆಲ ದಿನಗಳ ಹಿಂದಿನ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೇವೆ. ಸೊ ಪ್ಲೀಸ್ ಗೋ ಥ್ರೂ ದ್ಯಾಟ್. ಪಂಜಾಬ್, ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ ರಾಜ್ಯಗಳ ಅಂತಾರಾಷ್ಟ್ರೀಯ ಗಡಿಯಿಂದ BSF ನ ಬಂಧನ, ಹುಡುಕಾಟ ಮತ್ತು ವಶಪಡಿಸಿಕೊಳ್ಳುವಿಕೆಯ ಮಿತಿ ಏನು ಅಂತ ಇಲ್ಲಿ ಪ್ರಶ್ನೆ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. What is the arrest, search, seize limit of the border security force from the international boundary in the states of Punjab, West Bengal and Assam? So here the right answer is up to 50 kilometers. ಅಂದ್ರೆ ನಮ್ಮ ಗಡಿ ಭಾಗದಿಂದ ಪಂಜಾಬ್, ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಆ ಗಡಿ ಭಾಗದಿಂದ ಸರಿಸುಮಾರು 50 ಕಿಲೋಮೀಟರ್ ಸರಹದ್ದಿನ ವ್ಯಾಪ್ತಿಯೊಂದಿಗೆ ಯಾರಾದ್ರೂ ನುಸುಳುಕೊಳ್ಳಿರ್ಬೋದು ಅಥವಾ ಯಾರಾದ್ರೂ ಈ ರೀತಿ ಇನ್ಫಿಲ್ಟ್ರೇಟ್ ಮಾಡುವಂತವರಿದ್ರೆ ಅವರನ್ನು ಅರೆಸ್ಟ್, ಸರ್ಚ್ ಮತ್ತು ಸೀಸ್ ಮಾಡುವಂತ ಒಂದು ಅಧಿಕಾರ ಈ BSF ಗೆ ಇರುವಂತದ್ದು. ಸೊ ಆ ವ್ಯಾಪ್ತಿ ಒಂದು ಸರಹದ್ದು ಅಂತ ಬೇಕಲ್ಲ. ಸೊ ದಟ್ ಈಸ್ ಅಪ್ ಟು 50 ಕಿಲೋಮೀಟರ್ಸ್. ಎಸ್, ಸೊ ಇದನ್ನು ಕೂಡ ನಾವು ಕಳೆದ ಬಾರಿ ಚರ್ಚೆ ಮಾಡಿದ್ದೇವೆ. ಸೊ ನಮ್ಮ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ತನ್ನ ಗೆಜೆಟ್ ಅಕ್ಟೋಬರ್ 11 2021 ಪ್ರಕಟಗೊಂಡಂತ ನಮ್ಮ ಗೆಜೆಟ್ ಅಲ್ಲಿ ಆ ಒಂದು ಬೌಂಡ್ರಿಯನ್ನು ಫಿಕ್ಸ್ ಮಾಡಿದ್ದಾರೆ. ಅರೆಸ್ಟ್, ಸರ್ಚ್ ಅಂಡ್ ಸೀಸ್ ಪಾಸ್ ಆಫ್ ದ BSF ಅಪ್ ಟು 50 ಕಿಲೋಮೀಟರ್ಸ್ ಫ್ರಮ್ ದ ಇಂಟರ್ನ್ಯಾಷನಲ್ ಬೌಂಡ್ರಿ ಇನ್ ದ ಸ್ಟೇಟ್ಸ್ ಆಫ್ ಪಂಜಾಬ್, ಪಶ್ಚಿಮ ಬಂಗಾಳ ಅಂಡ್ ಅಸ್ಸಾಂ. ಸೊ ಗುಜರಾತ್ ಅಲ್ಲಿ 80 ಕಿಲೋಮೀಟರ್ ಇತ್ತು ಬೌಂಡ್ರಿ, ಅದನ್ನು 50 ಕಿಲೋಮೀಟರ್ಸ್ಗೆ ರೆಡ್ಯೂಸ್ ಮಾಡಿದ್ದಾರೆ. ರಾಜಸ್ಥಾನದಲ್ಲಿ ಏನಿದ್ರು ಕೂಡ ಅದು 15 ಕಿಲೋಮೀಟರ್ಸ್ ಇತ್ತು. ಇಸ್ ಇಟ್ ಕ್ಲಿಯರ್? ಇಲ್ಲಿ ನೋಡಬಹುದು ನೀವು, ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪಂಜಾಬ್ ನಲ್ಲಿ ಇಟ್ ಹ್ಯಾಸ್ ಬಿನ್ ಇನ್ಕ್ರೀಸ್ಡ್ ಫ್ರಮ್ 15 ಕಿಲೋಮೀಟರ್ಸ್ ಟು 50 ಕಿಲೋಮೀಟರ್ಸ್. ಹಿಂದೆ ಈ 3 ರಾಜ್ಯಗಳ ಒಂದು ಸರಹದ್ದಿನ ಬೌಂಡ್ರಿಯಲ್ಲಿ 15 ಕಿಲೋಮೀಟರ್ಸ್ ಇತ್ತು. ಅದನ್ನೀಗ ಎಲ್ಲ ಕಡೆ ನಾವು ನೋಡಿದ್ರು ಕೂಡ 50 ಕಿಲೋಮೀಟರ್ಸ್ ಆಗಿ ಸ್ಟ್ಯಾಂಡರ್ಡೈಸ್ ಮಾಡಿ ಇಟ್ಟಿದ್ದಾರೆ. ಸೊ BSF ಬಗ್ಗೆ ಹೇಳುವುದಿದ್ರೆ ಶಾರ್ಟ್ ಆಗಿ, ಇದು ಡಿಸೆಂಬರ್ 1, 1965 ಅಸ್ತಿತ್ವಕ್ಕೆ ಬಂದಂತ ಒಂದು ಮಿಲಿಟರಿ ಪಡೆ. ಸ್ಪೆಷಲಿ ಇಟ್ ವಾಸ್ ಇಂಡಕ್ಟೆಡ್ ಆಫ್ಟರ್ ದ ಇಂಡಿಯಾ-ಪಾಕಿಸ್ತಾನ್ ವಾರ್. ಓಕೆ, ಭಾರತದ ಯಾವ ರಾಜ್ಯವು ಮ್ಯಾನ್ಮಾರ್ ನೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ? ವಿಚ್ ಸ್ಟೇಟ್ ಆಫ್ ಇಂಡಿಯಾ ಡಸ್ ನಾಟ್ ಶೇರ್ ಇಟ್ಸ್ ಬಾರ್ಡರ್ ವಿತ್ ಮ್ಯಾನ್ಮಾರ್? ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ದಟ್ ಈಸ್ ತ್ರಿಪುರಾ. ಸೊ ಇದು ಯಾಕೆ ಇಲ್ಲಿ ನ್ಯೂಸ್ ಅಲ್ಲಿ ಬಂತು ಅಂತ ಹೇಳಿದ್ರೆ, ಮಿಜೋರಾಂನಲ್ಲಿ ಕೆಲವೆಲ್ಲ, ಅಂದ್ರೆ ನೋಡಿ ಈ ಭಾಗ ಇದೆಯಲ್ಲ, ದಿಸ್ ಈಸ್ ಬರ್ಮಾ ಅಥವಾ ಮ್ಯಾನ್ಮಾರ್ ಅಂತ ನಾವೇನ್ ಹೇಳ್ತೇವೆ, ಇದು ಮ್ಯಾನ್ಮಾರ್ ನಮ್ಮ ನೆರೆ ದೇಶ ಇದು, ಹೌದಲ್ವಾ? ಸೊ ಅಲ್ಲಿರುವಂತ ಕೆಲವೆಲ್ಲ ಒಂದು ರೀತಿಯ ನಿರಾಶ್ರಿತರು, ಮ್ಯಾನ್ಮಾರ್ನ ಚಿನ್ ಪ್ರದೇಶದಲ್ಲಿರುವಂತ ಈ ನಿರಾಶ್ರಿತರು ಈ ಒಂದು ಮಿಜೋರಾಂಗೆ ರೆಫ್ಯೂಜ್ ಬಂದ್ಕೊಂಡು ಅಲ್ಲಿ, ಅಂದ್ರೆ ಮಿಜೋರಾಂ ನಮ್ಮ ಪ್ರಜೆಗಳಿಂದ ಮತ್ತು ಅವರಲ್ಲಿ ಒಂದು ರೀತಿಯ ಇಂಟರ್ನಲ್ ಕ್ಲಾಶಸ್ಗಳು ಆಗ್ತಾ ಇದೆ ಅಂತ ಹೇಳುವಂತ ಒಂದು ನ್ಯೂಸ್ ಇದು. ಓಕೆ, ಸೊ ಮಿಜೋರಾಂ ಸೀಸ್ ರೆಫ್ಯೂಜಿ ಇನ್ಫ್ಲಕ್ಸ್ ಡ್ಯೂ ಟು ಕ್ಲಾಶಸ್ ಇನ್ ಮ್ಯಾನ್ಮಾರ್. ಸೊ ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ಜನರು ರೆಫ್ಯೂಜೀಸ್ಗಳು ಬರ್ತಾ ಇದ್ದಾರೆ. ಸೊ ಬಾರ್ಡರ್ ಅಲ್ಲಿ ಅದೊಂದು ಯಾವಾಗ್ಲೂ ನಮಗೆ ಸಮಸ್ಯೆ ಇದ್ದದ್ದೇ. ಸೊ ಇಲ್ಲಿ ಈ ನಿಟ್ಟಿನಲ್ಲಿ ನಾವು ಅದಕ್ಕೋಸ್ಕರ ಈ ಒಂದು ಪ್ರಶ್ನೆಯನ್ನು ಹಾಕಿದ್ದೇವೆ. ಸೊ ಈ ಮ್ಯಾನ್ಮಾರ್ ಅಂತ ಒಂದು ಈ ದೇಶಕ್ಕೆ ಬಾರ್ಡರ್ ಆಗಿರುವಂತ ನಮ್ಮ ದೇಶದ ರಾಜ್ಯಗಳು ಯಾವುದೆಲ್ಲ ಅಂತ ಹೇಳಿದ್ರೆ, ಒಂದು ಕಡೆ ಅರುಣಾಚಲ್ ಪ್ರದೇಶ್, 4 ಇದಾವೆ. ಒಂದು ಅರುಣಾಚಲ್ ಪ್ರದೇಶ್, ಒಂದು ನಾಗಾಲ್ಯಾಂಡ್, ಒಂದು ಮಣಿಪುರ್ ಮತ್ತು ಮಿಜೋರಾಂ. ಸೊ ಹಾಗಾಗಿ ತ್ರಿಪುರಾ ಆ ಒಂದು ಅದಕ್ಕೆ ಬಾರ್ಡರ್ ಶೇರ್ ಮಾಡುವುದಿಲ್ಲ. ತ್ರಿಪುರಾ ಏನಿದ್ರು ಕೂಡ ಬಾಂಗ್ಲಾದೇಶಕ್ಕೆ ಬಾರ್ಡರ್ ಶೇರ್ ಮಾಡ್ತದೆ. ಸೊ ಇದೆಲ್ಲ ನಮಗೆ ಗೊತ್ತಿರಬೇಕು, ಯಾಕಂದ್ರೆ ಇದನ್ನು ಹೈಯೆಸ್ಟ್ ಆಗಿ ಎಲಿಮಿನೇಷನ್ಗೆ ಹೆಚ್ಚಾಗಿ ಇದನ್ನು ಕೇಳುವಂತ ಚಾನ್ಸಸ್ ಇದೆ. ಸೊ ಇಲ್ಲಿ ನಾವು ನೋಡ್ಬೋದು,
ಮಯನ್ಮಾರ್ ಅಂತ ಹೇಳುವಂತ ಬರ್ಮಾ ದೇಶಕ್ಕೆ ನಮ್ಮ ದೇಶದ 4 ರಾಜ್ಯಗಳು ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಅದು ಯಾವ್ದೆಲ್ಲ ಹೇಳಿ? ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ್ ಅಂಡ್ ಮಿಜೋರಾಂ. ಸೊ ಭಾರತ ಸರಿಸುಮಾರು 9 ಇಂಥ ನೆರ ರಾಷ್ಟ್ರಗಳೊಟ್ಟಿಗೆ ತನ್ನ ಒಂದು ಬಾರ್ಡರ್ ಅನ್ನು ಹಂಚಿಕೊಂಡ್ಬಿಟ್ಟಿದೆ. ಸೊ ಲೆಂತ್ ಆಫ್ ದ ಲ್ಯಾಂಡ್ ಬಾರ್ಡರ್ ಅಂತ ಹೇಳಿದ್ರೆ ನೋಡಬಹುದು 15,106.7 ಕಿಲೋಮೀಟರ್. ಅದೇ ರೀತಿ ಕರಾವಳಿ ಭಾಗದ ನಮ್ಮ ಬಾರ್ಡರ್ ನೋಡಿದ್ರೆ 7,516.6 ಕಿಲೋಮೀಟರ್ಸ್. ಸೊ ಇಂತಹ ಒಂದು ಕ್ವೆಶ್ಚನ್ಸ್ ಗಳನ್ನು ನಾವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬಹುದು ಅಂತ ಹೇಳುವಂತ ಒಂದು ಸಣ್ಣ ಟಿಪ್ ಇಲ್ಲಿ ನಾನು ನಿಮಗೆ ಕೊಡುವಂತ ಪ್ರಯತ್ನ ಮಾಡ್ತೇನೆ ಈ ಪ್ರಶ್ನೆಗೆ ಆಧರಿಸಿ. ಓಕೆ, ಸೊ ಇಲ್ಲಿ ಟ್ರಿಕ್ಸ್ ಟು ರಿಮೆಂಬರ್ ದ ಸ್ಟೇಟ್ಸ್ ಟು ಹ್ಯಾವ್ ಬಾರ್ಡರ್ ವಿತ್ ಮಯನ್ಮಾರ್ ಅಂತ ಇದೆ. ಇದು ನಾವು ಎಲ್ಲ ಹೇಗೆ, ಇದು ನನ್ನ ಒಂದು ಇದು ಟೆಕ್ನಿಕ್, ನಾನು ಇದನ್ನು ನೆನ್ಪಿಟ್ಕೊಂಡದ್ದು ಹೀಗೆ. ಸೊ ಐ ಥಾಟ್ ಇಟ್ ವಾಸ್ ಬೆಟರ್ ಟು ಶೇರ್ ವಿತ್ ಯು ಆಲ್. ಸೊ ಮಯನ್ಮಾರ್ ಜೊತೆ ಹಂಚಿಕೊಳ್ಳುವಂತ ಒಂದು ನಮ್ಮ ದೇಶದ ರಾಜ್ಯಗಳ ಒಂದು ಬೌಂಡ್ರೀಸ್, ಹೌದಾ ಅಲ್ವಾ? ಸೊ ಮಯನ್ಮಾರ್ ಅಂತ ಹೇಳಿದ್ರೆ ಇಲ್ಲಿ 2 ವಿಧಗಳಿದೆ ಇದನ್ನು ನೆನ್ಪಿಟ್ಕೊಳ್ಳುವಂಥದ್ದು. ಈ ಯಾರ್ ಅಂತ ಹೇಳುವಂತ ಇದನ್ನು ಹೊರಗಿಟ್ಟು ನೋಡಿ, ಇಲ್ಲಿ ಡಬಲ್ ಆಗಿ MMAN, ಯು ಅಂಡರ್ಸ್ಟುಡ್, ಮ್ಯಾನ್ ಮೇಡ್ ಅಂತ ಹೇಳಿ ಹಾಗೆ ಇಟ್ಕೊಬಹುದು. ಇನ್ನೊಂದು ATM ಅಂತ ಹೇಳಿಬಿಟ್ಟು, ATMs ಆರ್ ಮ್ಯಾನ್ ಮೇಡ್ ಅಂತ ಹೇಳಿಬಿಟ್ಟು. ಓಕೆ, ಸೊ ದಿಸ್ ಇಸ್ ದ ವೇ ಐ ರಿಮೆಂಬರ್ಡ್. ಇದೊಂದು ಜಸ್ಟ್ ನಾನು ನಿಮಗೆ ನೆಮೋನಿಕ್ಸ್ ಹೇಳಿಕೊಡೋದು. ನಿಮಗೆ ಬೇಕಾಗುವ ರೀತಿಯಲ್ಲಿ ನೀವು ನೆನ್ಪಿಟ್ಕೊಳ್ಳುವಂತ ಪ್ರಯತ್ನ ಮಾಡಬೇಕು. ಯಾಕಂತ ಹೇಳಿದ್ರೆ ಕೆಲವೆಲ್ಲ ಒಂದು ರೀತಿ ಬಹಳಷ್ಟು ಈ ರೀತಿ ಬೌಂಡ್ರಿ ಹಂಚಿಕೊಳ್ಳುವಂತ ವಿಷಯಗಳನ್ನು ನಾವು ಈ ಟೆಕ್ನಿಕ್ ಅಲ್ಲಿ ನೆನ್ಪಿಟ್ಕೊಳ್ಳದಿದ್ರೆ ಅದು ನಮಗೆ ಆ ಸಂದರ್ಭದಲ್ಲಿ ಅದು ಉಪಯೋಗಕ್ಕೆ ಬರದೇ ಹೋಗ್ತದೆ. ಸೊ ಹಾಗಾಗಿ ಮಯನ್ಮಾರ್ಗೆ ಸಂಬಂಧಿಸಿದಾಗಿ ಈ ಒಂದು ಟೆಕ್ನಿಕ್ ಅನ್ನು ನಾನು ಫಾಲೋ ಮಾಡ್ತೇನೆ. ನಿಮಗೆ ಸುಲಭ ಆದ್ರೆ ಮೇ ಬಿ ಯು ಆಲ್ಸೋ ಕ್ಯಾನ್ ಅಡಾಪ್ಟ್ ದಿಸ್. ನೋಡಿ, ATMs ಆರ್ ಮ್ಯಾನ್ ಮೇಡ್, ಹೌದಾ ಅಲ್ವಾ? ATM ಗಳೆಲ್ಲ ಮಾನವ ನಿರ್ಮಿತವಾಗಿರುವಂಥದ್ದು. ಸೊ ATM ಅಂತ ಹೇಳಿದ್ರೆ ಇಲ್ಲಿ ಅಸ್ಸಾಂ, ತ್ರಿಪುರಾ ಮತ್ತು ಮೇಘಾಲಯ. ಯು ಅಂಡರ್ಸ್ಟುಡ್? ಸೊ ನಮ್ಮ ದೇಶದ ATM ಅಲ್ಲಿ ವರ್ಕ್ ಆಗಲ್ಲ, ಎಲ್ಲಿ? ಮಯನ್ಮಾರ್ ಅಲ್ಲಿ. ಸೊ ಈ 3 ರಾಜ್ಯಗಳು ಏನಿದಾವೆ ನೋಡಿ, ಅದು ಮಯನ್ಮಾರ್ ಒಟ್ಟಿಗೆ ತನ್ನ ಬೌಂಡ್ರಿಯನ್ನು ಹಂಚಿಕೊಳ್ಳೋದಿಲ್ಲ. ಓಕೆ, ATMs ಆರ್ ಮ್ಯಾನ್ ಮೇಡ್. ನೋಡಿ, ಇದನ್ನು ನೆನ್ಪಿಟ್ಕೊಳ್ಳಿ ನೀವು. ಮೇಡ್ ಅಂತ ಹೇಳುವುದಿಲ್ಲ ಇಲ್ಲಿ, ನಾನು ಆ ಪದದ ಒಂದು ಅರ್ಥ ಸಂಯೋಜನೆ ಸರಿ ಆಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಮಾಡಿದ್ದೇನೆ. ಇನ್ನು ಮ್ಯಾನ್ ಮೇಡ್ M ಅಲ್ಲಿ ಮಣಿಪುರ, ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್ ಮತ್ತು ಮಿಜೋರಾಂ. ಸೊ ಇದು ಮಯನ್ಮಾರ್ ಒಟ್ಟಿಗೆ ಬಾರ್ಡರ್ ಅನ್ನು ಹಂಚಿಕೊಂಡಿದೆ. ಇದು ನಿಮಗೆ ಒಂದ್ಸಲ ಡೈಜೆಸ್ಟ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬಹುದು, ಬಟ್ ಇಫ್ ಯು ಆಕ್ಚುಲಿ ಸಿಂಕ್ರನೈಸ್ ಇಟ್ ಇನ್ ರೈಟ್ ವೇ, ನಿಮಗೆ ಸುಮಾರು ದಿವಸಗಳ ನಂತರ ಕೂಡ ಇದನ್ನು ಕೇಳಿದ್ರೆ ನಿಮಗೆ ಆನ್ಸರ್ ಮಾಡಬಹುದು. ಸೊ ದಟ್ ಈಸ್ ದ ವೇ ಹೌ ನಿಮೋನಿಕ್ಸ್ helps actually in the preparations of exam. Okay, ATMs are man-made. ನಮ್ಮ ದೇಶದ ATM ಅಲ್ಲಿ ಏನು ವರ್ಕ್ ಆಗಲ್ಲ. ಸೊ ಇದು ಮಯನ್ಮಾರ್ಗೆ ಸಂಬಂಧಿಸಿದ ಒಂದು ನೆಮೋನಿಕ್ಸ್. ಓಕೆ, ATMಗಳು ಅಸ್ಸಾಂ, ತ್ರಿಪುರಾ, ಮೇಘಾಲಯ, ಇದು ನಮ್ಮ ದೇಶದ ರಾಜ್ಯಗಳು ಮಯನ್ಮಾರ್ ಒಟ್ಟಿಗೆ ಬೌಂಡ್ರಿ ಹಂಚಿಕೊಳ್ಳದೆ ಹೋಗಿರುವಂಥದ್ದು. ಮ್ಯಾನ್ M ಅಂತ ಹೇಳುವಂತ ಈ ಮಣಿಪುರ್, ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಮಿಜೋರಾಂ ಅಂತ ಹೇಳುವಂಥದ್ದು ಇದು ಮಯನ್ಮಾರ್ಗೆ ತನ್ನ ಬೌಂಡ್ರೀಸ್ ಅನ್ನು ಹಂಚಿಕೊಂಡಿದೆ. ಓಕೆ, ಈಗ ಇನ್ನೊಂದು ಬಹಳಷ್ಟು ನೀಟಾಗಿ ನಮ್ಮ ಟೀಮ್ ಇದನ್ನು ಮಾಡಿಕೊಟ್ಟಿದೆ ನೋಡಿ, ಯಾವೆಲ್ಲ ದೇಶಗಳೊಟ್ಟಿಗೆ ನಮ್ಮ ದೇಶ ಬಾರ್ಡರ್ ಅನ್ನು ಹಂಚಿಕೊಂಡಿದೆ ಅಂತ ಹೇಳಿಬಿಟ್ಟು. ಓಕೆ, ಅಫ್ಘಾನಿಸ್ತಾನದಲ್ಲಿ ನೋಡಿ 106 ಕಿಲೋಮೀಟರ್ಸ್, ಬಾಂಗ್ಲಾದೇಶದಲ್ಲಿ 4,096.7 ಕಿಲೋಮೀಟರ್ಸ್, ಅದೇ ರೀತಿ ಭೂತಾನ್ 699, ಚೈನಾ 3,488 ಕಿಲೋಮೀಟರ್ಸ್, ಮಯನ್ಮಾರ್ 1,643, ನೇಪಾಲ್ 1,751, ಪಾಕಿಸ್ತಾನ್ 3,323, ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ಅಂತ ಹೇಳಿದ್ರೆ ಅದು ಸಿ ಬಾರ್ಡರ್ ಹಂಚಿಕೊಂಡಿರುವಂಥದ್ದು. ಸೊ ಹೈಯೆಸ್ಟ್ ಅಂತ ಹೇಳಿದ್ರೆ ಬಾಂಗ್ಲಾದೇಶಕ್ಕೆ ಅತಿ ದೀರ್ಘವಾಗಿರುವಂತಹ ಒಂದು ಬಾರ್ಡರ್ ನಮ್ಮ ದೇಶ ಶೇರ್ ಮಾಡ್ಕೊಳ್ತದೆ. ಸೊ ಇದರಲ್ಲಿ ಅದು ಕೂಡ ನಮ್ಗೆ ತಿಳಿತದೆ, ಹೌದಾ ಅಲ್ವಾ? ಸೆಕೆಂಡ್ ಇಸ್ ಚೈನಾ, ಅಂಡ್ ದೆನ್ ಯು ಹ್ಯಾವ್ ಪಾಕಿಸ್ತಾನ್. ಓಕೆ, ಈಗ ಇನ್ನೊಂದು ನೀಟಾಗಿ ನಿಮ್ಗೆ ಸ್ವಲ್ಪ ಇದನ್ನ ಮಾಡ್ಕೊಟ್ಟಿದ್ದಾರೆ ನೋಡಿ ನಮ್ಮ ಟೀಮ್. ಏನಂತ ಹೇಳಿದ್ರೆ ಯಾವ್ಯಾವ ದೇಶಗಳು ನಮ್ಮ ದೇಶದ ಎಷ್ಟು ರಾಜ್ಯಗಳೊಟ್ಟಿಗೆ ಬಾರ್ಡರ್ ಅನ್ನು ಹಂಚ್ಕೊಂಡ್ಬಿಟ್ಟಿದೆ ಅಂತ ಹೇಳಿದ್ರೆ, ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ಈಸಿ ಆಲ್ಸೋ ದೇ ಹ್ಯಾವ್ ಡನ್ ಇಟ್ ಅಂಡ್ ಗಿವನ್. ಒಂದು ಅಫ್ಘಾನಿಸ್ತಾನದೊಟ್ಟಿಗೆ ನಮ್ಮ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅಥವಾ ಲಡಾಖ್ನ ಭಾಗ. ಸೊ ಓನ್ಲಿ ಒನ್ ಯೂನಿಯನ್ ಟೆರಿಟರಿ ಶೇರ್ಸ್ ಅ ಬಾರ್ಡರ್ ವಿತ್ ದಟ್. ಸಿಮಿಲರ್ಲಿ ಬಾಂಗ್ಲಾದೇಶದಲ್ಲಿ ವೆಸ್ಟ್ ಬೆಂಗಾಲ್, ಮೇಘಾಲಯ, ಮಿಜೋರಾಂ, ತ್ರಿಪುರಾ, ಅಸ್ಸಾಂ. ನಮ್ಮ ATM ಇಲ್ಲಿ ಬರ್ತದೆ. ಯು ಅಂಡರ್ಸ್ಟುಡ್? ATM, ಯಾಕಂದ್ರೆ ಇದು ಭೂತಾನ್ ಒಟ್ಟಿಗೆ ಅದು ಹಂಚಿಕೊಳ್ಳೋದಿಲ್ಲ. ಸೊ ದಟ್ ಕಮ್ಸ್ ಬಾಂಗ್ಲಾದೇಶ್. ಸೊ 5 ರಾಜ್ಯಗಳು. ಅದೇ ರೀತಿ ಭೂತಾನ್ 4 ರಾಜ್ಯಗಳು, ಚೈನಾ 5 ರಾಜ್ಯಗಳು, ಮಯನ್ಮಾರ್ ಆಗ್ಲೇ ನಾವು ಡಿಸ್ಕಸ್ ಮಾಡಿದಾಗೆ ಮ್ಯಾನ್ ಮೇಡ್ MANM, ಹೌದಾ ಅಲ್ವಾ? ಅಲ್ಲಿ 4 ರಾಜ್ಯಗಳು. ಅದೇ ರೀತಿ ನೇಪಾಳ 5, ಪಾಕಿಸ್ತಾನ 5.
ಓಕೆ, ಸೊ ದಿಸ್ ಇಸ್ ಹೌ ದೇ ಹ್ಯಾವ್ ಕಂಡೆನ್ಸ್ಡ್ ಅಂಡ್ ಗಿವನ್ ಫಾರ್ ಯು. ಸೊ ಇವತ್ತಿನ ಈ ಪ್ರಶ್ನಾವಳಿಗಳು ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೇವೆ. ಸೊ ಇಷ್ಟು ಹೇಳ್ತಾ ಐ ಥಿಂಕ್ ಸೊ ಇಟ್ ಈಸ್ ಟೈಮ್ ಟು ಎಂಡ್ ದ ಸೆಷನ್. ಥ್ಯಾಂಕ್ ಯು ಫಾರ್ ಯೋರ್ ಲೈಕ್ಸ್ ಅಂಡ್ ಥ್ಯಾಂಕ್ ಯು ಫಾರ್ ಯೋರ್ ಕಮೆಂಟ್ಸ್. ಹಾಗೂ ನಿಮಗೆ ಮುಂಬರುವಂಥ ಎಕ್ಸಾಮ್ಸ್ಗಳಲ್ಲಿ ಇದು ನಿಮಗೆ ಹೆಲ್ಪ್ ಆದರೆ ಐ ಥಿಂಕ್ ಸೊ ವಿಲ್ ಬಿ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ಅಂತ ಹೇಳ್ತಾ ಇವತ್ತಿನ ಸೆಷನ್ ಅನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಮತ್ತು ಯಾರಿಗೆಲ್ಲ ನಮ್ಮ ಒಂದು PDF ಮತ್ತು PPTಗೆ ಸಂಬಂಧಿಸಿದ ನೋಟ್ಸ್ಗಳು ಬೇಕಾಗ್ತದೆ, ಡಿಸ್ಕ್ರಿಪ್ಷನ್ ಅಲ್ಲಿರುವಂಥ ಲಿಂಕ್ನ ಮೂಲಕ ನೀವು ಆಕ್ಸೆಸ್ ಅನ್ನು ಪಡ್ಕೊಬಹುದು. ಸೊ ಇಷ್ಟು ಹೇಳ್ತಾ ನಾಳೆ ಇನ್ನಷ್ಟು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಹ್ಯಾವ್ ಅ ನೈಸ್ ಡೇ.